ನಮಸ್ತೆ ವೀಕ್ಷಕರೇ, ಹೇಗಿದ್ದೀರಿ? ನಾನು ಇವತ್ತು ನಿಮ್ಗೆಲ್ಲ ಮೇಷರಾಶಿಯ ಬಗ್ಗೆ ಜುಲೈ ತಿಂಗಳ ಮಾಸ ಭವಿಷ್ಯವನ್ನ ಹೇಳ್ತಾ ಹೋಗ್ತೀನಿ. ಜುಲೈ ತಿಂಗಳಲ್ಲಿ ಮೇಷರಾಶಿಯವರಿಗೆಲ್ಲ ಯಾವ ಒಂದು ಶುಭ ಫಲ ಇರುತ್ತೆ, ಯಾವ ಅಶುಭ ಫಲವನ್ನ ನೋಡ್ತೀರಿ ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ಗ್ರಹಗಳ ಬದಲಾವಣೆಯಿಂದ ಕೆಲವೊಂದು ರಾಶಿಗಳಿಗೆ ಶುಭ ಫಲವನ್ನ ಕೊಡುತ್ತೆ, ಕೆಲವೊಂದು ರಾಶಿಗಳಿಗೆ ಅಶುಭ ಫಲವನ್ನ ಕೊಡ್ತಾ ಇದೆ. ಅದ್ರಲ್ಲಿ ಮೇಷರಾಶಿ ಅಂತ ಬಂದಾಗ, ಮೇಷರಾಶಿಯ ರಾಶಿಯಾಧಿಪತಿ ಕುಜ ಮೇಷರಾಶಿಯಿಂದ ಐದನೇ ಮನೆ. ಐದನೇ ಮನೆ ಅಂದ್ರೆ ಆ ಒಂದು ಪೂರ್ವ ಪುಣ್ಯದ ಒಂದು ಜಾಗದಲ್ಲಿ ಕುಜ ಮತ್ತೆ ಕೇತು ಇರೋದ್ರಿಂದ ನೀವು ತುಂಬಾ ಈ ಟೈಮಲ್ಲಿ ಜುಲೈ ತಿಂಗಳಲ್ಲಿ ನೀವು ಆದಷ್ಟು ನೀವು ತುಂಬಾ ದೇವಸ್ಥಾನಗಳನ್ನ ಸುತ್ತುತ್ತೀರಿ ಅಂತ ಹೇಳುತ್ತೆ. ಅಂದ್ರೆ ಯಾವ್ದಾದ್ರು ಒಂದು ಪುಣ್ಯ ಕ್ಷೇತ್ರದ ಸ್ಥಳಗಳನ್ನ ಭೇಟಿ ಮಾಡ್ತೀರಿ ಅಂತ ನಿಮ್ ರಾಶಿ ಹೇಳುತ್ತೆ. ಹಾಗೆ ಎರಡನೇ ಮನೆ ಧನಸ್ಥಾನದಲ್ಲಿ ಶುಕ್ರ. ಧನಸ್ಥಾನದಲ್ಲಿ ಶುಕ್ರ ಇರೋದ್ರಿಂದ ನೋಡಿ, ಕುಟುಂಬ ಸ್ಥಾನದಲ್ಲಿ ಯೋಗವನ್ನ ಕೊಡ್ತಾನೆ. ಕುಟುಂಬದಲ್ಲಿ ಏನಾದ್ರೂ ಒಂದು ಒಳ್ಳೆ ಕಾರ್ಯ ಆಗೋದು, ಇಲ್ಲ ಕುಟುಂಬದವರೆಲ್ಲ ಸೇರಿ ನಿಮ್ಮ ಒಂದು ಮನೆ ದೇವರ ಒಂದು ಪೂಜೆ ಮಾಡೋದು, ಅಥವಾ ನಿಮ್ ಕುಟುಂಬದಿಂದ ಏನಾದ್ರೂ ಒಂದು ಲಾಭ ಆಗುವಂತ ಒಂದು ಕೆಲಸವನ್ನ ಮಾಡ್ತಾ ಹೋಗ್ತಾನೆ. ಹಾಗೆ ಮೂರನೇ ಮನೆಯಲ್ಲಿ ಸೂರ್ಯ ಮತ್ತೆ ಗುರು. ಮೂರನೇ ಮನೆಯಲ್ಲಿ ಸೂರ್ಯ ಮತ್ತೆ ಗುರು ಇರೋದ್ರಿಂದ ನಿಮ್ಮ ರಾಶಿಗೆ, ಮಿಥುನ ರಾಶಿಯಲ್ಲಿ ಗುರು ಇರೋದ್ರಿಂದ ಒಂದು ಒಳ್ಳೆ ಫ್ರೆಂಡ್ಸ್ ಅಥವಾ ನೀವು ಕಳ್ಕೊಂಡಿರೋಂತ ಫ್ರೆಂಡ್ಸ್ ಅಕಸ್ಮಾತ್ ನಿಮ್ಮನ್ನ ಭೇಟಿ ಆಗ್ಬೋದು. ನಿಮ್ಮ ಹಳೆಯ ಫ್ರೆಂಡ್ ಯಾರಾದ್ರೂ ಇವಾಗ ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗ್ದಾಗ, ನಾನು ಆಗ್ಲೇ ಹೇಳ್ದೆ ಯಾವ್ದಾದ್ರು ಒಂದು ಕ್ಷೇತ್ರಕ್ಕೆ ಭೇಟಿ ಕೊಡ್ತೀರಿ ಅಂತ ಹೇಳ್ದೆ. ಅಲ್ಲಿ ಯಾರಾದ್ರೂ ನೀವು ಕಳ್ಕೊಂಡಿರೋಂತ ಫ್ರೆಂಡ್ಸ್ ಆಗಿರ್ಬೋದು, ಅಥವಾ ತುಂಬಾ ವರ್ಷದ ಹಿಂದೆ ಹಳೆಯ ಫ್ರೆಂಡ್ಸ್, ನಿಮ್ಮ ಬಂಧುಗಳಾಗಿರ್ಬೋದು, ಯಾರಾದ್ರೂ ನಿಮ್ಗೆ ಪರಿಚಯ ಆಗುತ್ತೆ ಅಂತ ಹೇಳುತ್ತೆ ನಿಮ್ಮ ಒಂದು ಜಾತಕ. ಹಾಗೆ ನಿಮ್ಮ ರಾಶಿಯಲ್ಲಿ ಫ್ರೆಂಡ್ಸ್ ಇಂದ ಅನುಕೂಲ ಕೂಡ ಆಗುತ್ತೆ ಅಂತ ಹೇಳ್ಬೋದು. ಮತ್ತೆ ಕಾನೂನಿಗೆ ಸಂಬಂಧಪಟ್ಟ ಕೆಲವೊಂದು ವಿಷಯಗಳು ನಡೀತಾ ಹೋಗ್ತವೆ, ಅಂದ್ರೆ ಅನುಕೂಲವಾಗ್ತವೆ. ನಿಮ್ಮ ಒಂದು ಕಾನೂನಿಗೆ ಯಾವ್ದಾದ್ರು ಒಂದು ರೆಸಿಪ್ಟ್ ಬರೋದು, ಗೌರ್ಮೆಂಟ್ ಇಂದ ಯಾವ್ದಾದ್ರು ಅಡೆತಡೆ ಆಗಿದ್ರೆ ಅದು ರಿಲೀಸ್ ಆಗುವಂತದ್ದು, ಗೌರ್ಮೆಂಟ್ ಇಂದ ಯಾವ್ದಾದ್ರು ಒಂದು ಅಮೌಂಟ್ ಇದ್ರೆ, ಅಥವಾ ಯಾರದಾದ್ರೂ ಒಂದು ಸಿಗ್ನೇಚರ್ ಕೂಡ ನಿಮ್ಗೆ ಪೆಂಡಿಂಗ್ ಇದ್ರೆ ಅದು ಕೂಡ ನಿಮ್ಗೆ ಈ ತಿಂಗಳು ಆಗ್ತಾ ಹೋಗ್ತದೆ ಅಂತ ಹೇಳ್ಬೋದು. ಹಾಗೆ ಗೌರ್ಮೆಂಟ್ ನಾಲ್ಕನೇ ಮನೆಯಲ್ಲಿ ಬುಧ ಇರೋದ್ರಿಂದ ನಿಮ್ಮ ಒಂದು ಭೂಮಿ ವಿಚಾರ ಆಗಿರ್ಬೋದು, ಅಥವಾ ಯಾವುದೇ ಒಂದು ಬ್ಯಾಂಕಿಂಗ್ ಆಗಿರ್ಬೋದು, ಬ್ಯಾಂಕ್ ಅಲ್ಲಿ ನಿಮ್ಮ ಒಂದು LIC ಖಾತೆ ಆಗಿರ್ಬೋದು, ಅಥವಾ ಯಾವ್ದಾದ್ರು ಒಂದು ಹೂಡಿಕೆ ಹಣವನ್ನ ನೀವು ಮಾಡ್ತಾ ಹೋಗ್ತೀರಿ, ಅಥವಾ ಹೂಡಿಕೆ ಮಾಡಿರೋ ಹಣ ನಿಮ್ಮ ಕೈ ಸೇರುತ್ತೆ. ಈ ಒಂದು ಟೈಮಲ್ಲಿ ನಿಮ್ಗೆ ಯಾವ್ದೋ ಒಂದು ರೂಪದಲ್ಲಿ ನಿಮ್ಗೆ ಒಳ್ಳೇದಾಗತ್ತೆ ಅಂತ ಹೇಳುತ್ತೆ. ಸೊ ನಾಲ್ಕನೇ ಮನೆ ಸುಖ ಸ್ಥಾನದಲ್ಲಿ ಬುಧ, ಯಾವ್ದಾದ್ರು ಒಂದು ಪ್ರಾಪರ್ಟಿ ಪರ್ಚೇಸ್ ಮಾಡೋದಿದ್ರೆ ಅದನ್ನು ಕೂಡ ಮಾಡ್ತೀರಿ ಅಂತ ಹೇಳುತ್ತೆ. ಯಾಕಂದ್ರೆ ಕೆಲವು ಒಂದು ವಿಷಯದಲ್ಲಿ ಲಾಭವೂ ಇರುತ್ತೆ. ಕೆಲವೊಂದು ಗ್ರಹಗಳ ಬದಲಾವಣೆಯಿಂದ ಶುಭ ಮತ್ತೆ ಅಶುಭ ಎರಡೂ ನಡೆಯೋದ್ರಿಂದ ಮೇಷರಾಶಿಯವರಿಗೆ 50-50% ಇರುತ್ತೆ ಅಂತ ಹೇಳ್ತೀನಿ. ಕೆಲವೊಂದು ಶುಭ, ಕೆಲವೊಂದು ಅಶುಭ ಘಟನೆಗಳು ಕೂಡ ನಡೀತಾ ಹೋಗ್ತವೆ. ಹಾಗೆ ಮಕ್ಕಳ ವಿದ್ಯಾಭ್ಯಾಸ ಕೂಡ ತುಂಬಾ ಚೆನ್ನಾಗಾಗುತ್ತೆ. ಮೇಷರಾಶಿಯವರು ಯಾರಾದ್ರೂ ಓದ್ತಿದ್ರೆ, ವಿದ್ಯಾರ್ಥಿಗಳಾಗಿದ್ರೆ ಅವ್ರು ತುಂಬಾ ಒಂದು ಒಳ್ಳೆ ಫಲವನ್ನ ನೋಡ್ಬೋದು, ಅಥವಾ ಅವರಿಂದ ಒಂದು ಒಳ್ಳೆ ಹೆಸರು. ಮೇಷರಾಶಿಯವರ ಮನೆಯಲ್ಲಿ ಮಕ್ಳಿದ್ದಾಗ ಆ ಮಕ್ಳಿಂದ ಒಂದು ಕೀರ್ತಿ, ಒಂದು ಒಳ್ಳೆ ಹೆಸರು ಬರುವಂತದ್ ಕೂಡ ಆಗ್ತಾ ಹೋಗುತ್ತೆ. ಮತ್ತೆ ರಾಹು 11ರಲ್ಲಿ ಇರೋದ್ರಿಂದ ನಿಮ್ಗೆ ಯೋಗವನ್ನೇ ಕೊಡ್ತಾನೆ. ರಾಹು ಅಂದ್ರೆ ನೀವ್ ಏನಾದ್ರೂ ಮಾಡಿರೋ ಒಂದು ಕಂಪ್ನಿ ಆಗಿರ್ಬೋದು, ಎಲ್ಲೋ ಒಂದು ಕಡೆ. ಇವಾಗ ನಿಮ್ಗೆ ಮತ್ತೊಂದು ಹೇಳ್ತೀನಿ, ಶನಿ 12ರಲ್ಲಿ 10ನೇವನು 11ನೇವನು 12ಕ್ಕೆ ಬಂದಾಗ ಕೆಲಸದ ವಿಚಾರ ಆಗಿರ್ಬೋದು, ನಿಮ್ಮ ದುಡ್ಡು ಕಾಸಿನ ವಿಚಾರ ಆಗಿರ್ಬೋದು, ಇದ್ರಲ್ಲಿ ನೀವು ಸ್ವಲ್ಪ ಲಾಕ್ ಆಗಿರ್ತೀರಿ. ಆಲ್ರೆಡಿ ಒಂದು ತಿಂಗಳಿಂದ ನೀವು ಈ ಒಂದು ವಿಚಾರದಲ್ಲಿ ತುಂಬಾ ಲಾಕ್ ಆಗಿದ್ದೀರಿ ಅಂತ ಹೇಳುತ್ತೆ ನಿಮ್ಮ ಒಂದು ರಾಶಿ. ಹಾಗೆ ಈ ರಾಹು 11ರಲ್ಲಿ ಇರೋದ್ರಿಂದ ಸ್ವಲ್ಪ ಎಲ್ಲೋ ಒಂದು ಕಡೆ ರಾಹುವನ್ನ ಆರಾಧಿಸಿದಾಗ, ನೀವು ರಾಹುವಿನ ಪೂಜೆಯನ್ನ ಮಾಡಿದಾಗ, ಮತ್ತೆ ಶುಕ್ರನು ಧನಸ್ಥಾನದಲ್ಲಿ ಇರೋದ್ರಿಂದ ನಿಮ್ಗೆ ಯಾವ್ದೋ ಒಂದು ರೂಪದಲ್ಲಿ ಏನಾದ್ರೂ ಒಂದು ಒಳ್ಳೇದಾಗತ್ತೆ ಅಂತ ಹೇಳ್ತಾ ಹೋಗ್ತೀನಿ. ಅಂದ್ರೆ ಒಂದು ಯೋಗವನ್ನ ಕೊಡ್ತಾನೆ ಅಂತ ಹೇಳ್ತೀನಿ. ಕಷ್ಟ ಎಷ್ಟು ಬರುತ್ತೋ ಸುಖಕ್ಕೂ ಒಂದ್ ತಿಂಗಳು ನೀವು ಕಷ್ಟಪಟ್ಟಿದ್ರೆ ಅದರ ಇನ್ನೊಂದು ತಿಂಗಳಲ್ಲಿ ನೀವು ಅದರ ಒಂದು ರಿಸಲ್ಟ್ ನ ನೋಡ್ತಾ ಹೋಗ್ತೀರಿ. ಹಾಗೆ ಮೇಷರಾಶಿಯವರು ಕೂಡ ಯಾವ್ದಾದ್ರು ಒಂದು ಯೋಗವನ್ನ ಪಡಿತೀರಿ, ಇಲ್ಲ ಯಾವ್ದಾದ್ರು ಒಂದು ದೊಡ್ಡ ಮಟ್ಟದ ಅಮೌಂಟ್ ಅನ್ನ ಪಡಿತೀರಿ, ಸಣ್ಣ ಮಟ್ಟದ ಅಮೌಂಟ್ ಕೂಡ ಪಡಿತೀರಿ ಅಂತ ಹೇಳ್ತಾ ಹೋಗ್ತೀನಿ. ಮುಖ್ಯವಾಗಿ ನೋಡಿ, ಶನಿ 12ನೇ ಮನೇಲಿ ಇರೋದು ಸ್ವಲ್ಪ ಕುಟುಂಬದವ್ರ ಜೊತೆ ಸ್ವಲ್ಪ ಹಾಗೆ ಹೀಗೆ ಮನಸ್ತಾಪ. ಅದು ಬಿಟ್ರೆ
ಕೆಲ್ಸದವ್ರ ಜೊತೆ ಸ್ವಲ್ಪ ಆಗಾಗ ಒಂದ್ ಕಂಪ್ನಿ ಇರ್ಬೋದು ಅಥವಾ ನೀವು ಕೆಲ್ಸಕ್ಕೆ ಹೋಗ್ತಿರ್ಬೋದು, ಅಲ್ಲಿ ಒಂಚೂರು ಅಡೆತಡೆಗಳಾಗ್ತಾ ಹೋಗುತ್ತೆ. ಹಾಗಾಗಿ ನೀವ್ ಇದಕ್ಕೆ ಅಂತಾನೆ ನೋಡಿ, ನೀವು ಶನಿ ದೇವ್ರನ್ನ ತುಂಬಾ ಆರಾಧಿಸಿ ಅಂತ ಹೇಳ್ತೀನಿ. ಯಾಕೆಂದ್ರೆ ನಮ್ಗೆ ಯಾವ ಒಂದು ಗ್ರಹ ಯಾವ್ದ್ರಿಂದ ನಮ್ಗೆ ತೊಂದ್ರೆ ಆಗ್ತಿದ್ಯೋ ಅವ್ರನ್ನ ಬೇಡ್ಕೊಳ್ಬೇಕಾಗತ್ತೆ. ಹಾಗೆ ಮುಖ್ಯವಾಗಿ ನೀವು ಮಾಡ್ಬೇಕಾಗಿರೋ ಕೆಲ್ಸ, ನಿಮ್ಮ ಈ ಒಂದು ಆ ಶನಿ ಗ್ರಹದ ಒಂದು ಕಲ್ಲಾಗಿರ್ಬೋದು, ಒಂದು ಸ್ಟೋನ್ ಆಗಿರ್ಬೋದು, ಅದನ್ನ ನೀವು ಧರಿಸ್ಬೇಕಾಗತ್ತೆ. ಅದನ್ನ ಧರಿಸಿದಾಗ ನೀವು ಈ ಎಲ್ಲ ಕಷ್ಟದಿಂದ ಕೂಡ ನೀವು ಪರಿಹಾರವಾಗಿ, ಅಂದ್ರೆ ತುಂಬಾ ನಿಮ್ಗೆ ಕೆಲಸದ ವಿಚಾರದ 10 11 ಅವನು ಕೆಲಸ ಪ್ಲಸ್ ಲಾಭ ಎರಡೂ ಅವನೇ ಆಗಿರೋದ್ರಿಂದ ಮೇಷರಾಶಿಯಲ್ಲಿ ಎರಡನ್ನೂ ಮೀರಿ ಅವನು ವ್ಯಯಸ್ಥಾನಕ್ಕೆ ಬಂದಿದ್ದಾನೆ, ಮೀನರಾಶಿಗೆ ಬಂದಿದ್ದಾನೆ. ಹಾಗಾಗಿ ಅವನ್ನ ಆರಾಧಿಸಿ, ಮತ್ತೆ ಅವನ ಒಂದು ಸ್ಟೋನ್ ಆಗ್ಲಿ, ಒಂದು ಕಲ್ಲಾಗ್ಲಿ ನೀವು ಯೂಸ್ ಮಾಡಿದಾಗ ಅದಕ್ಕೆ ನಿಮ್ಗೆ ಯೋಗವನ್ನ ಕೊಡ್ತಾನೆ, ಅದರ ಒಂದು ಫಲವನ್ನ ನಿಮ್ಗೆ ನೀಡ್ತಾ ಹೋಗ್ತಾನೆ. ಹಾಗಾಗಿ ಇವಾಗ ನಾನು ಶುಭ ಫಲವನ್ನ ಹೇಳಿದ್ದೀನಿ, ಅದರ ಜೊತೆ ನಿಮ್ಮ ಅಶುಭ ಫಲವನ್ನು ಕೂಡ ನೀವು ಈ ಒಂದು ಸ್ಟೋನ್ ಆಗ್ಲಿ ಅಥವಾ ಈ ಒಂದು ಶನಿಗ್ರಹದ ಒಂದು ಅನುಗ್ರಹದಿಂದ, ಅದರ ಒಂದು ಬ್ರೇಸ್ಲೆಟ್ ಇಂದ ಆ ಅಶುಭ ಫಲವನ್ನು ಕೂಡ ನೀವು ಶುಭ ಫಲವನ್ನಾಗಿ ನೋಡ್ಬೋದು ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಸಾಕಷ್ಟು ರಾಶಿಗಳ ಬಗ್ಗೆ ಮಾತಾಡ್ತಾ ಹೋಗ್ತೇನೆ. ಧನ್ಯವಾದ ವೀಕ್ಷಕರೇ.